ಕನ್ನಡ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ಡೈರೆಕ್ಟರ್ಗಳನ್ನ ನಾವು ಕಾಣ್ಬೋದು. ಎಷ್ಟೇ ಸಿನಿಮಾ ಆಗಿರಲಿ ಅದಕ್ಕೆ ಗೆಲ್ಲಬೇಕು ಅಂದರೆ ಡೈರೆಕ್ಟರ್ ಬಹಳ ಇಂಪಾರ್ಟೆಂಟ್ ಆಗಿರ್ತಾರೆ. ಎಷ್ಟೇ ಸಿನಿಮಾ ಮಾಡಿರಲಿ ಅಥವಾ ಮೊದಲನೇ ಸಿನಿಮಾ ಆಗಿರಲಿ ಡೈರೆಕ್ಟರ್ ವೆರಿ ಇಂಪಾರ್ಟೆಂಟ್ ಆಗಿರ್ತಾರೆ. ಆ ಸಾಲಿಗೆ ಶ್ರೀಕಾಂತ್ ಅವರು ಕೂಡ ಸೇರ್ಕೋತಾ ಹೋಗ್ತಾರೆ. ಅವರಿಗೆ ಸಾಥ್ ಕೊಡಲು ಈಗ ಕ್ಯಾಮ್ರಾಮನ್ ಕೃಷ್ಣಪ್ಪ ಅವರು ಕೂಡ ಬಂದಿದ್ದಾರೆ ನಮ್ಮ ಜೊತೆ. ಸರ್, ಮೊದಲನೇ ಕಾರ್ಯಕ್ರಮ ನಮಸ್ತೆ ಇಬ್ಬರಿಗೂ. ಹೇಗಿದ್ದೀರಾ? ಸಿನಿಮಾ ರಿಲೀಸು ಫುಲ್ ಬಿಸಿ ಖುಷಿ. ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ. ಸೊ ಏನ್ ಹೇಳ್ತೀರಾ? ಏನಿಲ್ಲ, ಎಲ್ಲ ಜನ ಹುಟ್ಟಿದ್ದು ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಖುಷಿಯಾಗಿದ್ದೀವಿ ಟೀಮ್ ಎಲ್ಲ. ಈಗ ಜನ ಏನು ಇದ್ ಮಾಡ್ತಾರೆ ನೋಡ್ಬೇಕು. ಓಕೆ, ಸಿನಿಮಾಗೆ ಹೇಗೆ ಸಾಥ್ ಕೊಟ್ರು? ಆಕ್ಚುಲಿ ಈ ಸಿನಿಮಾದಲ್ಲಿ ಹೀರೋ ಈಗ ಅವರೇ. ನಮ್ಗೆ ಚೆನ್ನಾಗಿ ಕೆಲಸ ಮಾಡಿರೋದು ಇವರೇ. ಕ್ಯಾಮ್ರಾ ತುಂಬಾ ಚೆನ್ನಾಗಿ ಫ್ರೇಮ್ ಎಲ್ಲ ಕಟ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಒಂದು ಪ್ಯಾಟರ್ನ್ ಇಟ್ಕೊಂಡು ಲೈಟಿಂಗ್ ಮಾಡಿದ್ದಾರೆ ಇವರೇ ಈಗ. ಓಕೆ, ಒಂದು ಫ್ರೇಮ್ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಮತ್ತೆ ಮತ್ತೆ ಮಾಡಿಸ್ತಾ ಇರ್ತಾರೆ ಕ್ಯಾಮ್ರಾಮನ್ ಅನ್ನೋದು ಕೇಳಿದೀನಿ. ಸೊ ಎಷ್ಟು ಕಷ್ಟ ಆಯ್ತು ಅನ್ನುವಂಥದ್ದು, ಮತ್ತೆ ಮತ್ತೆ ಮಾಡಿಸ್ತಾ ಇದ್ರಾ ಆಕ್ಟಿಂಗ್ ನ? ಖಂಡಿತ ಮೇಡಮ್. ಏನಂದ್ರೆ ನಮ್ಗೆ ಸ್ಯಾಟಿಸ್ಫೈ ಆಗ್ಬೇಕು. ನಮ್ಗೆ ಸ್ಯಾಟಿಸ್ಫೈ ಆದ್ರೆ ಆಡಿಯನ್ಸ್ಗೆ ಸ್ಯಾಟಿಸ್ಫೈ ಆಯ್ತು. ನಮ್ಗೇನಂದ್ರೆ ಆನ್ ಸ್ಕ್ರೀನ್ ನಾವು ಡಿಸೈಡ್ ಮಾಡೋದು, ಅಲ್ಲಿ ಚೆನ್ನಾಗಿ ಕಾಣಬೇಕು. ನಾವಿಲ್ಲಿ ಏನ್ ಜಗಳ ಮಾಡ್ತೀವಿ, ಏನ್ ಮಾಡ್ತೀವಿ, ನಾವೆಷ್ಟು ರಿಸಿಕ್ ತಗೋತೀವಿ ಅದೆಲ್ಲ ಕೌಂಟ್ ಆಗಲ್ಲ. ಯಾಕೆಂದ್ರೆ ನಾಳೆ ದಿನ ಯಾರು ಬೇಕಾದ್ರೂ ಕ್ವಶನ್ ಮಾಡ್ಬೋದು, ನಾವು ಡೈರೆಕ್ಟೇ ಕ್ವಶನ್ ಮಾಡ್ಬೋದು ಸ್ಕ್ರೀನ್ ಮೇಲೆ ಬಂದ್ಮೇಲೆ. ಇದು ನೀನ್ ಹೇಳ್ಬೋದಿತ್ತಲ್ಲ, ಹೇಳಿದ್ರೆ ನೀನ್ ನಂಗೆ ಅವಕಾಶ. ಯಾಕೆಂದ್ರೆ ಅವ್ರಿಗೆ ಆದಂತ ಟೆನ್ಷನ್ ಇರುತ್ತೆ, ಪ್ರೆಷರ್ ಇರುತ್ತೆ. ಆ ಟೈಮಲ್ಲಿ ನಾವು ಹೇಳಿದ್ರೆ ಅಯ್ಯೋ ಏನೋ ಡೈರೆಕ್ಟರ್ನ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅಥವಾ ಟೈಮ್ ಆಗ್ತಿದ್ಯಾ ಅಂತ ನಾವು ಅಲ್ಲಿ ಒಂದ್ ಸ್ವಲ್ಪ ಮನ್ಸು ಹೊತ್ಬಿಟ್ರೆ ಆ ಸ್ಕ್ರೀನ್ ಮೇಲೆ ನೋಡಿದಾಗ ನಮ್ಗೆ ಒಂಥರ ಅನಿಸ್ತಾ ಇರ್ತದೆ, ಅಯ್ಯೋ ಒಂದು ಮಾತು ಹೇಳಿದ್ರೆ ಸಾರು ಒಪ್ಕೊಂತಿದ್ರೇನೋ ಅಲ್ವಾ. ಹಂಗೆ ನಾವೇನಂದ್ರೆ ಅಲ್ಲಿ ಏನೇ ಇದ್ರು ಆ ಕ್ಷಣಕ್ಕೆ ಅಷ್ಟೇ. ಅವಾಗ ಏನಾಗುತ್ತೆ, ನೆಕ್ಸ್ಟ್ ಬಂದಾಗ ಅವ್ರಿಗೆ ನೋಡಿದ್ಮೇಲೆ ಯಾವ್ದು ಕರೆಕ್ಟ್ ಇದು ಅಂತ ಅನ್ಸುತ್ತೆ. ಹಂಗಾಗಿ ಕಾಂಪ್ರಮೈಸ್ ಆಗಲ್ಲ ನಾನು. ಯಾಕಂದ್ರೆ ಇನ್ನೊಂದೇನಂದ್ರೆ ನಮ್ಗೆ ಆಕ್ಚುಲಿ ಸಾರ್ ಜೊತೆ ಕೆಲಸ ಮಾಡೋದು ಈಸಿ. ಯಾಕಂದ್ರೆ ಬಿಫೋರೇ ಡಿಸ್ಕಷನ್ ಮಾಡಿರ್ತಾರೆ ನಮ್ ಜೊತೆ. ಪ್ರತಿಯೊಂದು ಶಾರ್ಟು ಇದೇ ತರ ಕಂಪೋಸ್ ಮಾಡ್ಬೇಕು, ಈ ಸೀನ್ ಹಿಂಗೆ ಮಾಡ್ಬೇಕು ಅಂತ ಲೊಕೇಶನ್ ನೋಡ್ಬೇಕಾದ್ರೂ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಹಂಗಾಗಿ ನಮ್ಗೆ ರಿಸ್ಕ್ ಇರಲ್ಲ. ಆಲ್ರೆಡಿ ನಾವು ಪ್ರಿಪೇರ್ ಆಗ್ಬಿಟ್ಟಿರ್ತೀವಿ. ನಾವು ನಮ್ಮ ಚಾಪರ್ಗಳಿಗೆಲ್ಲ ಹೇಳ್ಬಿಟ್ಟಿರ್ತೀವಿ, ನೋಡಪ್ಪ ನಾಳೆ ಬೆಳಗ್ಗೆ ಸೀನ್ ಹಿಂಗಿರುತ್ತೆ, ಇಷ್ಟು ಬೇಗ ರೆಡಿ ಮಾಡ್ಕೋಬೇಕು ಅಂತ. ನಮ್ಗೆ ಟೆನ್ಷನ್ ಕಮ್ಮಿ. ಅವಾಗ ಈ ಕೆಲವು ಡೈರೆಕ್ಟರ್ಗಳ ಜೊತೆ ವರ್ಕ್ ಮಾಡಿದ ಅನುಭವ ಆಗಿದೆ ನನಗೆ. ಅವಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಕ್ಲಾರಿಟಿ ಇರಲ್ಲ. ಸೆಟಲ್ ಬಂದ್ರು ಈಗ ಆಲ್ರೆಡಿ ಹಂಗ್ ಮಾಡ್ಬಿಡೋಣ ಹಿಂಗ್ ಮಾಡ್ಬಿಡೋಣ ಅಂತ ಹೇಳಿರ್ತಾರೆ. ಆದ್ರೆ ಸೆಟಲ್ ಬಂದ್ರೆ ಅವ್ರಿಗೇನೆ ಕ್ಲಾರಿಟಿ ಇರಲ್ಲ, ಕನ್ಫ್ಯೂಸ್ ಆಗ್ಬಿಡ್ತಾರೆ. ಅವಾಗ ನಮಗೂ ರಿಸ್ಕು, ಟೈಮ್ ವೇಸ್ಟ್ ಆಗುತ್ತೆ. ಅವಾಗ ಲೈಟಿಂಗ್ ಎಲ್ಲ ಲೇಟ್ ಆಯ್ತು ಅಂದ್ರೆ ಅದು DOP ಮೇಲೆ ಬರೋದು, ಇವರಿಂದ ಲೇಟ್ ಆಯ್ತು ಅಂತ. ನಾವು ಸಾರ್ ಜೊತೆ ಏನು ವರ್ಕ್ ಮಾಡಿದೀನಿ ಅವಾಗ ಯಾವತ್ತೂ ನನ್ಗೆ ಹಂಗ ಅನ್ಸಿಲ್ಲ. ಯಾಕಂದ್ರೆ ಆಲ್ರೆಡಿ ಪ್ರಿಪೇರ್. ಅವ್ರು ಫಸ್ಟ್ ಹೇಳ್ಬಿಟ್ಟಿರ್ತಾರೆ, ನೀವೇನ್ ನಾವೀಗ ಮಾತಾಡಿರ್ತೀವಿ, ನನಗೆ ಏನ್ ಶಾರ್ಟ್ ಕಂಪೋಸ್ ಇವಾಗ ಏನ್ ಹೇಳಿದೀನಿ ಅದಷ್ಟೇ ಮಾಡ್ಬೇಕು, ಅದ್ ಬಿಟ್ಟು ಬೇರೆ ಎಕ್ಸ್ಟ್ರಾ ಇಲ್ಲ. ಅವಾಗ ನಮಗೂ ಕ್ಲಾರಿಟಿ, ಇನ್ ಕನ್ಫ್ಯೂಸ್ ಇಲ್ಲ. ಸಾರ್ ಹಿಂಗ್ ಹೇಳಿದ್ರೆ ಈ ಶಾರ್ಟ್ ನಾವು ವಿಜುವಲೈಸರ್ ನಾವ್ ಏನಿದೆ ಇದು ಕಟ್ಕೊಡ್ಬೇಕು ಅಂದಾಗ ಈಸಿ ಆಗ್ಬಿಡುತ್ತೆ. ಅವಾಗ ಟೆನ್ಷನ್ ಇರಲ್ಲ ನಮ್ಗೆ. ಆತರ ಸಾರ್ ಕಡೆಯಿಂದ ರಿಸ್ಕ್ ಅಂತ ಯಾವತ್ತೂ ಅನ್ಸೇ ಇಲ್ಲ. ಆರಾಮಾಗಿ ಕೂಲಾಗಿ ಈಸಿಯಾಗಿ ಎಂಜಾಯ್ ಮಾಡ್ಕೊಂಡು ಆಕ್ಚುಲಿ ವರ್ಕ್ ಮಾಡಿದೀನಿ. ಈ ಬೇರೆ ಡೈರೆಕ್ಟರ್ಗಳ ಹತ್ರ ವರ್ಕ್ ಮಾಡಿದಾಗ ಅನುಭವ ಆಗ್ಬಿಟ್ಟಿದೆ ನಂಗೆ ತುಂಬಾ. ನಮಗೂ ಟೆನ್ಷನ್, ಅವರು ಟೆನ್ಷನ್, ಮತ್ತೆ ನಮ್ಮ ಜೊತೆಲಿ ಕೆಲಸ ಮಾಡೋರ್ಗೆಲ್ಲ ಟೆನ್ಷನ್. ಅವಾಗ ಏನಾಗುತ್ತೆ, ಕ್ಲಾರಿಟಿ ಇಲ್ಲದೆ ಕೆಲಸ ಮಾಡಿದಾಗ ನಾವ್ ಎಕ್ಸ್ಪೆಕ್ಟ್ ಮಾಡಿದ ಔಟ್ಪುಟ್ ಬರಲ್ಲ, ಕನ್ಫ್ಯೂಸ್ ಆಗುತ್ತೆ. ಎಲ್ಲಾರು ಕನ್ಫ್ಯೂಷನ್ ಅಲ್ಲಿ ಕೆಲಸ ಮಾಡಬಾರ್ದು, ಕ್ಲಾರಿಟಿಯೇ ಕೆಲಸ ಮಾಡ್ಬೇಕು ಅಂತ ಕಲ್ತಿದ್ದೆ ನಮ್ಮ ಶ್ರೀಕಾಂತ್ ಸರ್ ಇಂದ. ಆ ವಿಚಾರದಲ್ಲಿ ಸಖತ್ ಅಪ್ರಿಷಿಯೇಟ್ ಮಾಡ್ತೀನಿ ನಾವು. ಓಕೆ ಸರ್, ನಿಮ್ಮ ಮೊದಲನೇ ಸಿನಿಮಾ ಇದು ಅಂದ್ರೆ 2 ಸಿನಿಮಾ ಮಾಡಿದ್ರೆ ರಿಲೀಸ್ ಆಗಿಲ್ಲ ಅಂತ ಇರುವಂತದ್ದು. ಸೊ ಈ ಸಿನಿಮಾ ನಿಮ್ಗೆ ಯಾವ ತರ ಬ್ರೇಕ್ ಕೊಡ್ಬೋದು? ಆಕ್ಚುಲಿ ಬ್ರೇಕ್ ಇದು ಕನ್ಫರ್ಮ್, ಇದು ಬ್ರೇಕ್ 100%. ಬಟ್ ನಾನು ಯಾವ ತರ ಅವೆರಡು ಸೋತ್ ಮೇಲೆ ಏನೋ ಅಂದ್ಕೊಂಡಿದ್ದೆ ಅಂದ್ರೆ, ಬ್ರೇಕು ಕೊಡೋದು ಬಿಡೋದು ಜನಕ್ಕೆ ಬಿಡಿ. ನಾವು ಒಳ್ಳೆ ಸಿನಿಮಾ ಜನಕ್ಕೆ ಕೊಡಬೇಕು. ಆಯ್ತಾ, ಇದಾಯ್ತಾ, ನೆಕ್ಸ್ಟ್ ಯಾವ್ದು ಈ ತರ ಹೋಗ್ತಾ ಇರ್ಬೇಕೆ ಹೊರತು ಇದು ಬ್ರೇಕ್ ಆದ್ಮೇಲೆ ನಾನು ಹಿಂಗೆ ಮಾಡ್ಬೇಕು, ಇವ್ರಿಗೆ ಮಾಡ್ಬೇಕು, ಆ ತರ ಎಲ್ಲ ಇಮ್ಯಾಜಿನೇಷನ್ ಎಲ್ಲ ಸೊತ್ತೋಗ್ಬಿಡ್ತಾ ಆಗ್ಲೇ. ಈಗ ಈ ಕಥೆ ಆಯ್ತಾ, ನೆಕ್ಸ್ಟ್ ಇನ್ನೇನ್ ಮಾಡ್ಬೇಕು, ಇದು ಕೆಲಸ ತರನೇ ಮಾಡ್ಬೇಕು. ಯಾಕಂದ್ರೆ ಈಗ ಇದೇ ಕೆಲಸ ನಮ್ಗೆ, ಇದ್ ಬಿಟ್ರೆ ಬೇರೆ ಕೆಲಸನೇ ಇಲ್ಲ. ಇದೇ ಕೆಲಸ ಇರೋದ್ರಿಂದ ಬ್ರೇಕು ಕೊಡೋದು ಬಿಡೋದೆಲ್ಲ ಜನಕ್ಕೆ ಬಿಟ್ಟಿದ್ದು. ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದೀವಿ, ಆ ಕಾನ್ಫಿಡೆನ್ಸ್ ಇದೆ. ಕಾನ್ಫಿಡೆನ್ಸ್ ಚೆನ್ನಾಗಿದೆ, ಬರವಣಿಗೆ ಮೇಲೆ ಕಾನ್ಫಿಡೆನ್ಸ್ ಇದೆ, ನಮ್ಮ ಹೀರೋಯಿನ್ ಮತ್ತೆ ರಘು ಸರ್ ಮೇಲೆ ಕಾನ್ಫಿಡೆನ್ಸ್ ಇದೆ, ನಮ್ಮ ಪ್ರೊಡಕ್ಷನ್ ಹೌಸ್ ಹಂಗೆ ತಲುಪಿಸ್ತಾ ಇದಾರೆ, ಅದು ಆ ಕಾನ್ಫಿಡೆನ್ಸ್ ಇದೆ. ಸೊ ಓಕೆ, ಸನ್ ಆಫ್ ಮುತ್ತಣ್ಣ ಅಂತ ಟೈಟಲ್ ಕೇಳಿದಾಗ ಹಿಂದೆ ಎಲ್ಲ ತಾಯಿ ಮತ್ತೆ ಮಗನ ಸೆಂಟಿಮೆಂಟ್ ಇರುವಂತ ಸಿನಿಮಾ ಬರ್ತಾ ಇತ್ತು, ಇದು ತಂದೆ ಮತ್ತೆ ಮಗನ ಸೆಂಟಿಮೆಂಟ್ ಇರೋದು. ಸೊ ಯಾಕೆ ಈ ಕಾನ್ಸೆಪ್ಟ್ ಅನ್ನೋದು? ಬಟ್ ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಎಲ್ಲ ಏನಿಲ್ಲ. ತಾಯಿ ತಂದೆ ಆ ತರದ್ದು ಕಂಪ್ಯಾರಿಸನ್ ಎಲ್ಲ ಇಟ್ಕೊಂಡು ಏನ್ ಮಾಡಿಲ್ಲ.
ಫಸ್ಟ್ ಕತೆ ಬರ್ದಿದ್ದು ಟೈಟ್ಲ್ ಇಟ್ಟಿರ್ಲಿಲ್ಲ. ಒಂದು ಕಮರ್ಷಿಯಲ್ ಆಗಿ ಏನಾದ್ರು ಒಂದು, ಯಾಕೆಂದ್ರೆ ಬಿಫೋರ್ ಒಂದು ಸಿನಿಮಾ ಮುತ್ತುರತ್ನ ಅಂತಾನೆ ಇಟ್ಟಿದ್ದೆ. ಸಿನಿಮಾ ಒಂದ್ ಸ್ವಲ್ಪ ಕಮರ್ಷಿಯಲ್ ಆಗಿರುತ್ತೆ. ಅದೇ ಪಾರ್ಟ್ ನ ತಗೊಳ್ಳೋಣ, ಅದೇ ಪಾರ್ಟ್ ತಗೊಂಡ್ರೆ ಮುತ್ತಣ್ಣ ಅಂತಂದ್ರೆ ಅದು ಸ್ವಲ್ಪ ಶಿವಣ್ಣ ಅವ್ರ ಪಿಕ್ಚರ್ ಬಂದಿದೆ, ರಾಜ್ಕುಮಾರ್ ಅವ್ರ ಪಿಕ್ಚರ್ ಬಂದಿದೆ. ನಿಮ್ಗೆ ಇನ್ನೊಂದೇನಂದ್ರೆ ಸರ್ಪ್ರೈಸಿಂಗ್ ವಿಷಯ ಏನ್ ಗೊತ್ತಾ, ಮೇಜರ್ ಮುತ್ತಣ್ಣ ಅಲ್ವಾ ಸರ್, ಮೇಜರ್ ಮುತ್ತಣ್ಣ ಸಿನಿಮಾ ಫಸ್ಟ್ ದ್ವಾರಕೀಶ್ ಅವ್ರ ಪ್ರೊಡಕ್ಷನ್, ದ್ವಾರಕೀಶ್ ಸರ್ ಮೇಯರ್ ಮುತ್ತಣ್ಣ ದ್ವಾರಕೀಶ್ ಸರ್ದು ಫಸ್ಟ್ ಪ್ರೊಡಕ್ಷನ್ ಅಂತೆ. ಹುಣಸೂರು ಕೃಷ್ಣಮೂರ್ತಿ ಅವರೇ ಡೈರೆಕ್ಟ್ರು. ಇದು ಹಾಗೆ ಪುರಾತನ ಫಿಲ್ಮ್ಸ್ ಫಸ್ಟ್ ಪ್ರೊಡಕ್ಷನ್, ಶ್ರೀಕಾಂತ್ ಹುಣಸೂರ್ ಅವ್ರದ್ದು ಫಸ್ಟ್ ಪಿಕ್ಚರ್. ಇದು ಕೋ ಇನ್ಸಿಡೆಂಟ್. ಇದು ದ್ವಾರಕೀಶ್ ಸರ್ ಇದಾರಲ್ಲ, ಅವ್ರ ಮಗನೇ ಹೇಳಿದ್ ನನಗೂ ಗೊತ್ತಿರಲಿಲ್ಲ ಅಲ್ಲಿವರೆಗೂ. ಒಂದ್ಸಲ ಅಚಾನಕ್ ಸಿಕ್ದಾಗ ಹೇಳಿದ್ ಅವ್ರುನು. ಅವಾಗ ನನಗೆ ಸರ್ಪ್ರೈಸ್, ವಾ ಸೂಪರ್ ಅಂತ. ಬಟ್ ಇದೆಲ್ಲ ಸರ್ಪ್ರೈಸ್ ಎಲಿಮೆಂಟ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಅದೇ ಬಂದಿದ್ದು. ಬಟ್ ಏನು ಥಾಟ್ ಇಲ್ದೆ ನಮ್ ಕೆಲಸ ನಾವು ಮಾಡೋಣ, ಇತ್ಕೊಂಡ್ ಟೈಟ್ಲು ಏನು ಇದು ಈ ತರ ಅನ್ಕೊಂಡ್ ಹೋಗಿದೆ ಅಷ್ಟೇ. ಅದೇನು ಅಂದ್ರೆ ಅದೊಂಥರ ಜಾದು ತರ ಅನಿಸ್ತಿದೆ ಈಗ. ಬಟ್ ಅವಾಗೆಲ್ಲ ಆ ತರದೆಲ್ಲ ಏನು ಅನ್ಸ್ಲಿಲ್ಲ. ನಮ್ಗೇನು ಒಂದು ಟೈಟ್ಲು ಬೇಕಿತ್ತು, ಯಾವ್ದು ಒಂದು ಕಮರ್ಷಿಯಲ್ ಆಗಿ ಏನೋ ಮುತ್ತು ಅಂತ ಓಸಲ್ ಇಟ್ಟಿದ್ವಲ್ಲ, ಮುತ್ತಣ್ಣ, ಸನ್ ಆಫ್ ಮುತ್ತಣ್ಣ ಹಿಂಗಿಡೋಣ ಅಂತ ಹೇಳಿ ಇಟ್ಟಿದ್ದೆ ಅಷ್ಟೇ. ಓಕೆ, ಇವನ್ ಸನ್ ಆಫ್ ಮುತ್ತಣ್ಣ ಅಂತ ಟೈಟಲ್ ಕೇಳಿದಾಗ ನಿಮಗೆ ಬಂದ್ ಕ್ಯಾಮ್ರಾ ಹಾಗಿಡ್ಬೇಕು ಹೀಗಿಡ್ಬೇಕು ಅಂತ ಹೇಳಿದಿರುತ್ತೆ. ಸೊ ಏನಾದ್ರು ಗದ್ರಿದ್ರ ಶೂಟಿಂಗ್ ಅಲ್ಲಿ? ತುಂಬಾ ಆಗಿದೆ. ಯಾವ ರೀತಿ, ಯಾವಾಗ? ಅವ್ರೊಂದ್ ಶಾರ್ಟ್ ಹೇಳ್ಬಿಟ್ಟು ಹೋಗಿರ್ತಾರೆ ನಮ್ಗೆ, ನಂದೇನೋ ಒಂದ್ ಎಕ್ಸ್ಟ್ರಾ ಕ್ರಿಯೇಟಿವಿಟಿ ತೋರ್ಸಕ್ ಹೋಗಿರ್ತೀನಿ ಅಲ್ಲಿ. ಅಂದ್ರೆ ನನ್ಗೊಂದು ಆಸೆ ಇರುತ್ತಲ್ಲ, ನಾನೇನೋ ಇದೊಂದು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಅಂದ್ಬಿಟ್ಟು ಅವ್ರಿಗೆ ಇಷ್ಟ ಆದ್ರೆ ಅಕ್ಸೆಪ್ಟ್ ಮಾಡ್ತಾರೆ, ಇಷ್ಟ ಆಗಿಲ್ಲ ಅಂದ್ರೆ ನಾನು ಏನ್ ಹೇಳಿದೀನಿ ಅಷ್ಟೇ ಮಾಡ್ಬೇಕು ಅಂದ್ರೆ ಇಷ್ಟ ಆದ್ರೆ ಅಕ್ಸೆಪ್ಟ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಅದು ಆಲ್ರೆಡಿ ನಾವು ಡಿಸ್ಕಷನ್ ಮಾಡ್ಬಿಟ್ಟಿರ್ತೀವಿ, ಇಷ್ಟ ಆಗೋದು ಇಲ್ದೇ ಇರೋದು ಎಲ್ಲ ಆಲ್ರೆಡಿ ಪ್ರಿಪೇರ್. ಬಿಫೋರ್ ಆಫೀಸಲ್ಲಿ ಕೂತ್ಕೊಂಡು ಏನ್ ಡಿಸ್ಕಷನ್ ಮಾಡಿರ್ತೀವಿ ಅಲ್ಲಿಗೆ ಕ್ಲಾರಿಟಿ. ಅದೊಂದು ಶಿಸ್ತು. ನಾವಿಲ್ಲಿ ಆಫೀಸಲ್ಲಿ ಏನ್ ಮಾಡ್ತೀವಿ ಅದೇ ಫೈನಲ್ ಆಗ್ಬೇಕು, ಅಲ್ಲಿ ಸೆಟ್ಟಲ್ ಹೋಗಿ ಡಿಸ್ಕಷನ್ ಮಾಡಬಾರ್ದು. ಅಲ್ಲಿ ಹೋಗೋ ಬರೀ ಕೆಲಸ ಅಷ್ಟೇ ಮಾಡ್ಬೇಕು. ಅವಾಗ ನನ್ಗೆ ಅಲ್ಲೋದಾಗ ಏನೋ ಒಂದ್ ಅನ್ಸುತ್ತೆ, ಇದೊಂದು ಶಾರ್ಟ್ ಹಿಂಗ್ ತೆಗಿಯೋಣ ಅಂತ ಇವಾಗ ಬಂತಲ್ಲ ಅಂತ. ಅದನ್ನ ಮನ್ಸಲ್ಲಿ ಇಟ್ಕೊಳಕ್ ಆಗಲ್ಲ. ಅದು ಅಕ್ಸೆಪ್ಟ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅದನ್ನ ಹೇಳ್ಬಿಡ್ಬೇಕು. ಅವ್ರಿಗೆ ಖುಷಿ ಆಯ್ತು, ಇಲ್ಲ ಇದು ಶಾರ್ಟ್ ಚೆನ್ನಾಗಿದೆ ಅಂತ. ಕಾನ್ಫಿಡೆನ್ಸ್ ನೋಡಿ ಕ್ಯಾಮ್ರಾಮನ್ ಆಫೀಸಲ್ಲಿ ಡಿಸ್ಕಷನ್ಸ್ ಮಾಡಿರ್ತೀವಿ, ಸೀನ್ ಹಿಂಗೆ ಬರಬೇಕು, ಇದೇ ತರ ಇರಬೇಕು ಅಂತ. ಅಲ್ಲಿ ಹೋದ್ಮೇಲೆ ಒಂದ್ ಕ್ರಿಯೇಟಿವಿಟಿ ಅವನ್ಗೊಂದ್ ಬರುತ್ತಲ್ಲ, ಲೈಟಿಂಗ್ ಮಾಡ್ಬೇಕಾರೆಲ್ಲ ಕ್ರಿಯೇಟಿವಿಟಿ ಅವನ್ಗೊಂದ್ ಬರುತ್ತೆ. ಎಕ್ಸ್ಟ್ರಾ ಕ್ರಿಯೇಟಿವಿಟಿ ಬೇಡ ಗುರು, ಇದೇನೆ ಮಾಡು ಅಂತ ನಾನು ಹೇಳಿರ್ತೀನಿ. ಆದ್ರೂ ಅವ್ನು ಹೇಳಲೇಬೇಕು, ಬಂದು ಬಯಸ್ಕೊಳ್ಳೇಬೇಕು. ನಮ್ಗೇನ್ ಗೊತ್ತಾ ಬೇಜಾರು, ಫ್ರೆಂಡ್ ಓಕೆ, ನಮ್ಗೇನ ಏಜ್ ಆಗೈತೆ ಅವ್ನಿಗೆ, ನಾವ್ ಎಷ್ಟು ಅಂತ ಬೇಡ, ನಾವು ಎಷ್ಟು ನಮ್ಗೆ ಬೇಜಾರಾಗಿ ಗುರು ಸಾರಿ ಗುರು ಅನ್ಬೇಕು, ಹಂಗಾಗೋಗಿದೆ. ಫ್ರೆಂಡೇ ಸುಮ್ನೆ ಒಂದು ಜನರಲ್ ಡಿಸ್ಕಷನ್. ಈಗ ನೋಡಿ ಸಾಂಗ್ ನೋಡಿ, ಮಿಡ್ ನೈಟ್ ರಸ್ತೆಯಲ್ಲಿ ಸಾಂಗು, ಅದ್ ನೋಡಿ ನೀವು ಒಂದೊಂದು ಫ್ರೇಮ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಆ ಲೈಟಿಂಗ್ ಪ್ಯಾಟರ್ನ್ ಎಲ್ಲ ಇದ್ ಮಾಡಿದ್ರೆ ನೋಡಿ. ಇನ್ನೋವೇಟಿವ್ ಫಿಲ್ಮ್ ಸಿಟಿ ಇವ್ರು ತೋರಿಸಿರೋದೇ ಬೇರೆ ರೀತಿ ಇದೆ. ಎಷ್ಟೋ ಪಿಕ್ಚರ್ಗಳು ಮಾಡಿರ್ಬೋದು, ನೈಟ್ ಎಫೆಕ್ಟ್ ಮೋಸ್ಟ್ಲಿ ನಮ್ದೇ ಫಸ್ಟ್ ಪಿಕ್ಚರ್ ಅನ್ಸುತ್ತೆ, ಬಟ್ ನಿಮ್ಗೆ ಅದು ವರ್ಕ್ ಬೇರೆ ವಿಜುವಲೈಸೇಷನ್ ಕಾಣಿಸುತ್ತೆ. ಓಕೆ, ನೀವು ಸಾಂಗ್ ಬಗ್ಗೆ ಹೇಳಿದ್ರೆ ಹಿಂಗೆ ಜನರಲ್ ಆಗಿ ಮಿಡ್ ನೈಟ್ ಸಾಂಗು ಒಂದ್ ವೇಳೆ ಏನಾದ್ರು ಮಧ್ಯರಾತ್ರಿಲಿ ಅನ್ನುವಂತ ಸಾಂಗ್ ಏನಾದ್ರು ಇಲ್ಲ, ಅದು ಮೇಡಮ್ ಏನ್ ಗೊತ್ತಾ, ನಾವು ಏನ್ ಸೂಪರ್ ಆಗಿ ಕ್ರಿಯೇಟಿವ್ ಆಗಿ ಮಾಡ್ಬಿಟ್ಟಿದೀವಿ, ನಮ್ ತರ ಯಾರು ಮಾಡಿಲ್ಲ, ನಮ್ದನ್ನೇ ಕದ್ ಮಾಡಿದಾರೆ, ಆ ತರದೆಲ್ಲ ನಮ್ದೆಲ್ಲ ಏನಿಲ್ಲ. ಮಧ್ಯರಾತ್ರಿಲಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ಒಂದು ಎಲ್ಲೋ ಒಂದ್ ಕಡೆ ಇನ್ಫ್ಲೂಯೆನ್ಸ್ ಆಗೇ ಆಗುತ್ತೆ, ಒಂದು ಇನ್ಫ್ಲೂಯೆನ್ಸ್ ಆಗೇ ಆಗುತ್ತೆ. ಈಗ ಒಂದ್ ಯಾವ್ದೋ ಒಂದು ಪಿಕ್ಚರ್ಗೆ ಹೋಗಿರ್ತೀನಿ, ಈ ಕತೆ ಹಿಂಗೆ ಇರ್ಬೇಕಾಗಿತ್ತು ಇದಾರೆ, ಅಥವಾ ಸಿನಿಮಾ ನೋಡ್ತಾ ಆ ಕತೆನ ಹಿಂಗ್ ಬರೆದ್ರೆ ಚೆನ್ನಾಗಿರುತ್ತೆ, ಈ ತರ ಇನ್ಫ್ಲೂಯೆನ್ಸ್ ಆಗೋದಿದೆಯಲ್ಲ, ಆ ತರದ್ ಯಾವ್ದೋ ಒಂದು ಇನ್ಫ್ಲೂಯೆನ್ಸ್ ತಗೊಂಡು ರೆಫರೆನ್ಸ್ ಕೊಟ್ಟೆ ಮಾಡ್ಸಿರ್ತೀವಿ. ಬಟ್ ಅದ್ರಲ್ಲಿ ನಮ್ತನ ಏನಿದೆ ಅದನ್ನ ಅಲ್ಲಿ ಫಿಲ್ ಮಾಡಿರ್ತೀವಿ ಅಷ್ಟೇ. ಬಟ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ಸಂಬಂಧ ಕಲ್ಪಿಸಿದ್ರು ಖುಷಿನೇ. ಯಾಕೆ ರವಿ ಸರ್ ಸಾಂಗ್ ಅಲ್ವಾ, ಅಲ್ಲಿ ಆ ರೇಂಜ್ ನಮ್ಮನ್ನ ಹೋಲಿಸ್ತೀರಾ ಅಂದ್ರೆ ಖುಷಿ ವಿಚಾರ ಅಲ್ವಾ. ಅದೇ ಅದು ಪಾಸಿಟಿವ್ ಆಗಿ ತಗೊಳ್ಳೋಣ ಎಲ್ಲಾನು. ಈಗ ಸ್ವಲ್ಪ ತಾಳ್ಮೆಯಿಂದ, ಅದೇ ನಮ್ಮ ಹೀರೋ ಸಾಹೇಬ್ರು ಹೇಳ್ತಿರ್ತಾರೆ, ತಾಳ್ಮೆ ಕಲ್ತಿದ್ದೀನಿ 7 ವರ್ಷದಿಂದ ಅಂತಾರಲ್ಲ, ಈಗ ಅವ್ರು ನೋಡಿ ನಾವು ಕಲಿತಾ ಇದೀವಿ ಅಷ್ಟೇ. ಓಕೆ, ಒಂದ್ ಶೂಟ್ ಮಾಡಿರ್ತೀರಾ, ಅದು ಅವ್ರಿಗೆ ತಕ್ಕನಾಗ್ ಮಾಡಿರ್ತೀರಾ, ಬಟ್ ಅದು ರಿಲೀಸ್ ಆದ್ಮೇಲೆ ಶಿಟ್ ನಾನ್ ಹೇಳ್ದಂಗೆ ಮಾಡ್ಬೇಕಿತ್ತು, ಇನ್ನು ಚೆನ್ನಾಗ್ ಬರ್ತಿತ್ತು ಅಂತ ಅನ್ಸಿದ್ಯಾ? ಅನ್ಸಲ್ಲ ಮೇಡಮ್, ಅದು ಅನ್ಸಲ್ವ. ಅದೇನಿದ್ರು ಅಲ್ಲಿ ಸ್ಪಾಟ್ ಅಲ್ಲಿ ಅಷ್ಟೇ ಕ್ಲಿಯರ್ ಆಗ್ಬಿಡು. ಅನ್ಸಿದ್ರೆ ಪ್ರೊಡ್ಯೂಸರ್ ನನ್ನ ನೋಡಿಸ್ತಾರೆ, ನಾನು ಓಡಿಸ್ತೀನಿ, ಆಗಲ್ವಲ್ಲ. ಅದಕ್ಕೆ ಜಗಳ ಆಗೋದಲ್ಲಿ. ಅಂದ್ರೆ ನಾನು ಜಗಳ ಮಾಡೋದು ಅಥವಾ ನಾನು ರಿಕ್ವೆಸ್ಟ್ ಮಾಡೋದು ಏನೇ ಇದ್ರು ಇಲ್ಲೇ ಕ್ಲಾರಿಟಿ ಆಗ್ಬಿಡ್ಬೇಕು. ಅದ ಸ್ಕ್ರೀನ್ ಮೇಲೆ ಹೋದ್ಮೇಲೆ ಅನಿಸ್ಬಾರ್ದು. ಅವಾಗ ಏನ್ ಅನ್ಸುತ್ತೆ, ನಮ್ಗಲ್ಲಿ ಸ್ಕ್ರೀನ್ ಮೇಲೆ ಹೋದ್ಮೇಲೆ ನಾವ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಅಲ್ಲಿಗೆ ನನಗೆ ಕೆಲಸ ಗೊತ್ತಿಲ್ಲ ಅಂತ. ಅದಕ್ಕೆ ಅಲ್ಲಿವರೆಗೂ ಬಿಡಬಾರ್ದು. ಅದೇನಿದ್ರು ನಾವ್ ಇಲ್ಲಿ ಏನ್ ಕೆಲಸ ಮಾಡ್ತೀವಿ ಅಲ್ಲೇ ಕ್ಲಾರಿಟಿ ಮಾಡ್ಕೊಡ್ಬೇಕು. ಬಟ್ ಏನಂದ್ರೆ ಈ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋರು ಯಾವ ಡಿಪಾರ್ಟ್ಮೆಂಟ್ ಯಾರು ಆಗಿರ್ಲಿ, ಇವೆಲ್ಲ ಅತೃಪ್ತ ಆತ್ಮನೆ ಅನ್ಸುತ್ತೆ. ನಾವಿಲ್ಲಿ ಚೆನ್ನಾಗ್ ಮಾಡಿದೀವಿ, ಸ್ಯಾಟಿಸ್ಫೈ ಆಗಿದೆ ಅಂದ್ರೂ ಏನೇ ನೋಡ್ತಾ ಇದ್ರು ಇನ್ನೊಂದ್ ಸ್ವಲ್ಪ ಹಿಂಗ್ ಮಾಡ್ಬೋದಿತ್ತು, ಹಂಗ್ ಮಾಡ್ಬೋದಿತ್ತು, ಅದು ಕಾಮನ್. ಅದು
ಕ್ರಿಯೇಟಿವ್ ಕೆಲಸ ಮಾಡೋರ್ಗೆ ಅದು ಕಾಮನ್. ಓಕೆ, ಸಮಯ ತುಂಬಾ ಕಮ್ಮಿ ಇರೋದ್ರಿಂದ ನಾನು ಒಂದು ಗೇಮ್ಸ್ ಆಡಿ ಮುಗಿಸ್ಬಿಡ್ತೀನಿ ಆಯ್ತಾ. ಇದರಲ್ಲಿ 1 ಲೆಟರ್ನ ಎತ್ಕೊಳ್ಳಿ, ಆಕ್ಟ್ ಮಾಡಿ ತೋರಿಸ್ಬೇಕು, ಬಾಯಿ ಬಿಡಂಗಿಲ್ಲ. ತಗೊಳ್ಳಿ. ಈಗ ನಾನು ಎತ್ಬಿಟ್ಟು ಅವ್ನಿಗೆ ಹೇಳ್ಬೇಕು. ಇಲ್ಲ ಇಲ್ಲ ಇಲ್ಲ, ಅವ್ರು ಎತ್ತಿ ಆಕ್ಟ್ ಮಾಡ್ತಾರೆ, ನೀವ್ ಹೇಳ್ಬೇಕು ಆನ್ಸರ್. 1 ಲೆಟರ್ ಎತ್ಕೊಂಡು. ಇವನ್ ಮುಖದಲ್ಲಿ ರಿಯಾಕ್ಷನ್ ಗೊತ್ತಾಗಲ್ಲ ನನಗೆ. ಆಕ್ಟಿಂಗ್ ಏನು ಅಂತ ಕಂಡಿಡಿಯೋದು ನೋಡಿ, ತೋರಿಸ್ಬಾರ್ದು ಅವ್ರಿಗೆ. ನೀವು ಕಂಡಿಡ್ಬಿಡು, ನಿಮ್ಗೆ 5,000 ರೂಪಾಯಿ ಕೊಡ್ತೀನಿ ನಾಳೆ. ಅವ್ನ ಫೇಸ್ ಅಲ್ಲಿ ಆದ್ರೆ ಎಕ್ಸ್ಪ್ರೆಷನ್ಸ್ ಬರುತ್ತೆ, ಈಗ ನೋಡಿ. ಆಯ್ತು ನೋಡೋಣ ಕೃಷ್ಣ. ಬರಲ್ಲ, ಮುಂಚೆ ಹೇಳ್ಬಿಡ್ತೀನಿ, ಯಾಕೆಂದ್ರೆ ನಾವು DOP ಆಕ್ಟರ್ ಅಲ್ಲ. ಪರವಾಗಿಲ್ಲ, ಟ್ರೈ ಮಾಡಿ ಸ್ವಲ್ಪ ಅಡ್ಜಸ್ಟ್ ಮಾಡಿ, ಮರ್ಯಾದೆ ಪರವಾಗಿಲ್ಲ, ಟ್ರೈ ಮಾಡಿ. ತೋರಿಸ್ಬೇಡಿ ಅವರಿಗೆ, ಕೊಟ್ಬಿಡಿ. ಇದು ತುಂಬಾ ಕಷ್ಟ. ಓಕೆ, ತೋರ್ಸ್ ಕೃಷ್ಣ, ಮಾಡು. ಆಡ್ಬಿಟ್ಟು ಸಮಯದ ಗೊಂಬೆ. ಬಾಯ್ ಬಿಡಂಗಿಲ್ಲ. ಬಿಡಲ್ಲ, ಹೇಳ್ಬಿಡ್ತೀರಿ ಹೇಳಿ. ನೀನ್ ಆಕ್ಟರ್ ಮಾಡ್ತಾ ಇಲ್ಲ, ಇದು ರಿಲೇಟೆಡ್. ಹಿಂಗ್ ತೋರ್ಸೋಗ್ರು, ಹಿಂಗ್ ಕ್ಯಾಮ್ರಾ ತೋರ್ಸಿ ಹೆಂಗೆ ಅಂತದ. ಅವ್ನು ಹಿಂಗಂದ ಅವಾಗ್ಲೇ, ನಾನೇನ್ ಅನ್ಕೋಬೇಕು ನೋಡಿ. ಅದು ಕ್ಲೋಸ್ ಮಾಡ್ಲಿಲ್ಲ, ಅವ್ನು ಹಿಂಗಂದಲ್ಲ. ನಾನು ಏನ್ ಅನ್ಕೊಳಿದ್ದ ಮಾಡ್ ಕೃಷ್ಣ, ಕರೆಕ್ಟ್ ಆಗಿ ಹೇಳ್ತೀನಿ ಪಕ್ಕ. ಆಕ್ಚುಲಿ ನಿಮ್ಗೆ ಇನ್ನೊಂದೇನ್ ಗೊತ್ತಾ, ಇರೋ 1 ನಿಮಿಷ, ನಿಮ್ ನಿಜ ಹೇಳ್ತಾರೆ ಸತ್ಯವಾಗ್ಲು. ನೀವ್ ಆಗ್ತೀರಾ, ಕಟ್ ಮಾಡ್ತಿರೋ, ಇವ್ನ ಜಾಡ್ನೆ ನಾನು ಕಂಡಿಡಿಯಕ್ಕಾಗಿಲ್ಲ. ಎಷ್ಟು 2014ರಿಂದ ಪರಿಚಯ, ಇವನೇನು ಅಂತಾನೆ ಕಂಡಿಡಿಯಕ್ಕಾಗಿಲ್ಲ. ಇನ್ನು ಆಕ್ಟಿಂಗ್ ಅಂತ ಇಲ್ಲ. ಒಂದ್ಸರಿ ಟ್ರೈ ಮಾಡ್ಸೋಣ. ಇಲ್ಲ, ಒಂದ್ಸರಿ ಒಂದ್ ಕ್ಲೂ ಏನಾದ್ರು, ಒಂದ್ಸರಿ ಬೇರೆ ಏನಾದ್ರು ಆಕ್ಷನ್ ಮಾಡಿಸಿ. ತುಂಬಾ ಇದೆ, ಆಕ್ಷನ್ ಮಾಡಿ. ಅಕ್ಷರಗಳಲ್ಲಿ ಆತರ ಹೇಳ್ಬೋದು. ಇದು ಸಿನಿಮಾ ಟೈಟ್ಲ್ ತರನಾ, ಇಲ್ಲ ಯಾವ ತರ ಇದು? ಒಬ್ರು ನೇಮು. ಬಿಂದಾಸ್. ಬಾಯ್ ಬಿಡಂಗಿಲ್ಲ, ಬಿಡಂಗಿಲ್ಲ, ಆಕ್ಟ್ ಮಾತ್ರ ಮಾಡ್ಬೇಕು. ಆದ್ರೆ ಆತರ ಆಕ್ಟ್ ಮಾಡು, ಅವಮಾನ ಆಗೋಗುತ್ತೆ. ಅದೇ ಹೆಸರು, ಇವ್ನ ಆಕ್ಟರ್ ಮಾಡ್ತಾ ಇಲ್ವಲ್ಲ ಹಂಗೆ. ನಾನೀಗ ಹೇಳಕ್ ಗೊತ್ತಾಯ್ತು, ನೀವ್ ಹೇಳ್ಬಿಟ್ರ? ಏನ್ ಹೇಳಿ? ಪುನೀತ್ ರಾಜ್ಕುಮಾರ್ ಅಂದ್ರಲ್ಲ. ಓಕೆ, ನೀವ್ 1 ಲೆಟರ್ ಎತ್ಕೊಂಡು ನಾನ್ ಆಕ್ಟ್ ಮಾಡ್ಬೇಕು. ಇದು ಎಂಡ್ ಮಾಡಿ. ಇಲ್ಲ ಇಲ್ಲ ಇಲ್ಲ, ನಾರ್ಮಲ್ ಆಗಿ ಒಂಚೂರು ಟ್ರೈ ಮಾಡಿ. ಡೈರೆಕ್ಟರ್ ಕ್ಯಾಮ್ರಾ ಮುಂದೆ ಯಾವಾಗ ಜೋಕರ್ ಆಯ್ತಾರ ಅವಾಗ ಡೈರೆಕ್ಟರ್ ವ್ಯಾಲ್ಯೂ ಇರಲ್ಲ ಅಂತ ಅರ್ಥ. ಓಕೆ, ನೀವೇ ಒಂದ್ಸರಿ ತಗೊಳ್ಳಿ. ಇನ್ನೊಂದು ಆಗ್ಬಾರ್ದು, ಇನ್ನೂ ಒಂದ್ ಬೇಕಾ? ಇನ್ನೊಂದು ಸಾಕ್ಬಿಡಿ ಮೇಡಮ್. ಇನ್ನೊಂದು ತಗೊಳ್ಳಿ. ಮಾಡ್ಬೋದು ನಾವು. ಏನ್ ಕ್ಯಾಮ್ರಾಮನ್ ಏ ಇಲ್ಲ, ಇದಾಗತ್ತೆ. ಇದು ನಾರ್ಮಲ್ ಕ್ವಶನ್. ಎರಡು ಕೇಳ್ಬಿಡಿ. ಬೇಡ ಬಿಡಿ, ಇದನ್ನ ಹಿಂಗೆ ಇಟ್ಕೊಂಡಿರ್ತೀನಿ, ಅದಾದ್ಮೇಲೆ ಇದನ್ನ ಕೇಳಿ. ಕಾಣಿಸ್ತಿದೆ ಅವರಿಗೆ. ಕೊಟ್ಬಿಡಿ. ಮುಗೀತು, ಬಾಯ್ ಬಿಡಂಗಿಲ್ಲ. ಸಿನಿಮಾ ಹೆಸರು ಏನಾದ್ರು ಅಲ್ಲ, ಬೇರೆ ಅವ್ರ ಲೈಫ್ ಇದು. ನಿಮಗ್ ಗೊತ್ತಿದೆ, ನೀವು ಚುಡಾಯಿಸ್ತಾ ಇರ್ತೀರಾ. ಏನಾದ್ರು ಮಾಡಿ ಆಕ್ಟ್ ಮಾಡಿ, ಏನಾದ್ರು ತೋರ್ಸು. ಏನಿದೆಲ್ಲ ಹೆಂಗೆ ಆಕ್ಟ್ ಮಾಡೋದ್ರಿಂದ ಈ ತರ ಕ್ವಶನ್ ಅಲ್ಲಿ ಮೋಸ್ಟ್ಲಿ ನಮ್ಮ ಪ್ರೊಡ್ಯೂಸರ್ ಲಾಕ್ ಮಾಡಿರೋದ್ರಿಂದ ಇಂಥ ಕಷ್ಟಕರ ಕ್ವಶನ್ ಎಲ್ಲ ಎಕ್ಸ್ಪ್ರೆಸ್ ಮಾಡೋದು ಕಸ್ಟಮರ್ಸ್ ಇದು ಗೊತ್ತಾಗಲ್ಲ. ಹೌದಾ? ಅವ್ರಿಗೆ ಏನಂತ ಚುಡಾಯಿಸ್ತೀರಾ ಹೇಳಿ? ನಾವು ರೇಗ್ಸೋದೇ ಇಲ್ಲ ಅವನ್ನ, ಇದುವರೆಗೂ ರೇಗ್ಸಿಲ್ಲ ಅವನ್ನ. ಇನ್ಮೇಲೆ ನಾವೆಲ್ರಿ ಅವನು ರೇಗ್ಸಲ್ಲ. ಈಗಷ್ಟೇ ರೇಗ್ಸಿದ್ರಲ್ಲ ಸರ್. ಹೌದಾ? ಅದೇನ ರೇಗ್ಸೋದು ಅಂದ್ರೆ ಹಂಗಂದ್ರೆ ರೇಗಿಸ್ತೀವಿ. ಏನಾದ್ರೂ ಒಂದು ಆಕ್ಟ್ ಮಾಡಿ, ಏನಾದ್ರೂ ಮಾಡ್ಬೋದು. ಎಷ್ಟೊಂದಿದೆ, ಹೆಂಗೆಲ್ಲ ಮಾಡ್ಬೋದು, ಆರಾಮ ಮಾಡ್ಬೋದು. ಈಗ ಅವರು ಅದು ಬರ್ಕೊಟ್ಟಿರೋದು ಯಾರು ಪ್ರೊಡ್ಯೂಸರ, ಅವರು ಈಗ ಆಂಕರ್ ಕೂತಿದ್ದಾರೆ,
ಆಂಕರ್ ಕೂತಿದಾರೆ ಅನ್ನೋ ಫೀಲ್ ಅಲ್ಲೇ ಒಂದ್ ಕಿಸ್ ಮಾಡ್ಬೋದು ಆಂಕರ್ಗೆ ಏನೋ ತರ ಇದ್ರೆ ಅಟ್ಲೀಸ್ಟ್ ಅದು ವರ್ಕ್ ಆಗುತ್ತೆ. ಯಾಕಂದ್ರೆ ಆಕ್ಟ್ ಮಾಡ್ಬಿಡ್ತಾನೆ ಆ ತರ ಎಲ್ಲ, ಒಬ್ಬೊಬ್ಬನೇ ಫೀಲ್ ಮಾಡೋದು ಆ ತರ ಬರೀಬೇಕು. ಈಗ ಆಂಕರ್ ಅಂದ್ರೆ ನಿಂತಿರ್ತಾರೆ, ಓಕೆ ನಿಮ್ ಹೆಸರು ಐಶ್ವರ್ಯ ಇಮ್ಯಾಜಿನೇಷನ್ ಮಾಡ್ಕೊಂಡು ಒಂದು ಕಿಸ್ ಮಾಡ್ಬೇಕು ಅಂತ ಬರ್ದಿದ್ರೆ ಮಾಡಿದವ್ರು ನಮ್ ಕ್ಯಾಮ್ರಾ ನೀವು ಇದ್ಯಾವ್ದೋ ಇದು ಜೋಕರ್ ಆಕ್ಟಿಂಗ್ ಕೊಟ್ಬಿಟ್ರೆ ಪಾಪ ಕೆಲಸ ಕ್ಲಿಯರೆನ್ಸ್ ಇಲ್ಲ ಓಕೆ ತಗೊಳ್ಳಿ ಅದ್ ಬಿಡಿ ಹಂಗಿರ ಅದ್ ಮಾಡಕ್ ಬಂದಿನಿ. ಈಗ ಅದು ಓಕೆನಾ, ಕಿಸ್ ಓಕೆಲ್ಲ ಅದಲ್ಲ ಸರ್, ಅದು ಕ್ವಶನ್ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ ಅಷ್ಟು ಕ್ವಶನ್ ನೀವು ಹಾಕಿರೋ ಲಾಕ್ ಕ್ವಶನ್ ಹೆಂಗಿದೆ ಅಂದ್ರೆ ಇದು ನೀವು ಹಿಂದೆ ಅಂದ್ರೆ ಹಂಗೆಲ್ಲ ತೋರಿಸ್ಬೋದು, ಮಾಡಿ ಆರಾಮಾಗಿ ಮಾಡ್ಬೋದು ಇದನ್ನ. ಹೌದಾ, ಇದು ಎಲ್ಲಿ ತೋರ್ಸೋದು ಮೇಡಮ್ ಇದನ್ನ? ಇಲ್ಲ ಬೇಗ ಈ ರೌಂಡ್ ಕೊಡಿ. ಇಲ್ಲ ಇದು ಒಂದಿಗೆ ಆನ್ಸರ್ ಮಾಡಿ, ನೀವು ಮಾಡಿಲ್ಲ. ಆಯ್ತು ಮಾಡಿದ್ರು ಇದು ಒಂದೇ ಮುಗಿಸ್ಬಿಡಿ. ಬಾಯ್ ಬಿಟ್ಟು ಹೇಳತರ ಇದ್ರೆ ಬಾಯ್ ಬಿಟ್ಟು ಹೇಳಿದ್ರೆ ಅವ್ರು ಫೇಸ್ ಅಲ್ಲಿ ರಿಯಾಕ್ಟ್ ಮಾಡಿ ನೋಡೋಣ, ಹೇಳ್ತೀನಿ ನಾನು. ಹೌದಾ, ಆದ್ರೆ ಇದು ಒಂದು ಕ್ಲೂ ಕೊಡಿ, ಸಿನಿಮಾ ಹೆಸರು ಇಲ್ಲ ಲೈನ್ ಸಿನಿಮಾ ಅಲ್ವಾ? ಸಿನಿಮಾ ನೇಮಾ? ನೇಮು ಮಾಡು. ಈ ತರ ಮಾಡಿದ್ರೆ ಕನ್ಫ್ಯೂಷನ್ ಆಗುತ್ತೆ. ಅದೇ ಮಾಡ್ಬೇಕು, ಏನಿದೆ ಓಲ್ಡ್ ಸಿನಿಮಾ. ಇದು ಕ್ಲೂ ಕೂಡ. ಇದು ಏನ್ ಗೊತ್ತಾ ಮೇಡಮ್, ನಿಮ್ ಪರ್ಸನ್ ಈಗ ಇರೋದು ನಮ್ಗೆ ಇದು ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಇದನ್ನ. ಅವ್ರು ಕೊಟ್ಟಿದ್ದು ಅದಕ್ಕೆ ಕೊಟ್ಟಿರೋದು ನನಗೆ ಗೊತ್ತಾಯ್ತು. ಇದು ಲಾಕ್ ಮಾಡಕ್ಕೆ ಅಂತಾನೆ ಕೊಟ್ಟಿರೋದಂತ. ನಿನ್ನೆ ಯಾಕೆ ಬಂದಿದ್ದೀಗ? ಇದು ಅಟ್ಲೀಸ್ಟ್ ಕ್ಲೂ ಅಂದ್ರೆ ಈಗ ಮಾತಾಡೋ ತರ ಇದ್ರೆ ಓಕೆ. ಬಾಲೆ ಮಾತಾಡ್ಬಿಟ್ಟು ಡೈವರ್ಷನ್ ಮಾಡ್ಬಿಟ್ಟಿದೀವಿ. ಓಕೆನಾ, ಕೊಡ್ತೀನಿ. ಏ ಇಲ್ಲ ನೀವು ತಗೊಂಡ್ಲ, ಅವ್ರಿಗೆ 3 ಆಗಿದೆ. ಇರಿ ಒಂದ್ ನಿಮಿಷ ಇಲ್ಲ, ಇದು ಪ್ರೋಗ್ರಾಮ್ ಅದು ಕಾಸು ಕೊಟ್ಟಿರ್ತಾರೆ, ಮಾಡಿರ್ತೀವಿ. ಏನಿಲ್ವಲ್ಲ ಇಲ್ಲಿ ಮುಂದೈತಲ್ಲ ಆಗ್ಲೇ. ಇದು ಇವಾಗ ಪ್ರಮೋಷನಲ್ ಆಗುತ್ತಲ್ಲ, ಪ್ರಮೋಷನ್ ತಗೊಳ್ಳಿ. ಒಂದ್ ತಗೊಳ್ಳಿ, ಅವ್ರು ಹೇಳ್ತಾರೆ ಇದು ಒಂದ್ ಆಕ್ಟ್ ಮಾಡಿ ತೋರಿಸ್ಬಿಡಿ ಸರ್. ಒಂದ್ ನೀವೇ ತೋರಿಸ್ಬಿಡಿ ಪ್ಲೀಸ್ ಒಂದ್ಸಲ. ಸಿನಿಮಾ ಹೆಸರು ಇದು? ಸಿನಿಮಾ ಹೆಸರು ಓಲ್ಡ್ ಸಿನಿಮಾ. ಹೆಂಗ್ ಮಾಡೋದು ಸಿನಿಮಾ ಹೆಸರಿಗೆ ಆಕ್ಟ್ ಮಾಡಿ ತೋರ್ಸಕ್ಕಾಗಂತಲ್ಲ? ಬೇಗ, ಇನ್ನು 4 ಜನ ಇದ್ದಾರೆ. ಬೇಗ ಹೇಳು ಮಾಡು ಸರ್. ಅದು ಅಟ್ಲೀಸ್ಟ್ ಕ್ಲೂ ಅಂದ್ರೆ ಏನೋ ಬಾಯ್ ಬಿಟ್ಟು ಹೇಳಿದ್ರೆ ಅಟ್ಲೀಸ್ಟ್ ಗೊತ್ತಾಗುತ್ತೆ. ಅದು ಅಕ್ಷರಗಳಲ್ಲಿ ಫಸ್ಟ್ ಮಾಡೋದಂತ, ಅಕ್ಷರಗಳಲ್ಲಿ ಫಸ್ಟ್ ಅಕ್ಷರ ಇದ್ರಲ್ಲಿ ತೋರ್ಸ್ಬೋದಾ? ಹಂಗ್ ತೋರಿಸ್ಬೋದ? ಹಂಗಂದ್ರೆ ಫುಲ್ ತೋರ್ಸಂಗಿಲ್ಲ, ಆಕ್ಟ್ ಮಾಡಿ ತೋರ್ಸು. ಅದ್ ಏನ್ ಆಕ್ಟ್ ಮಾಡ್ತಾರೆ ಸರ್ ಅದನ್ನ ಸಿನಿಮಾ ಹೆಸರನ್ನ? ಕೊಡಿ, ನಾನೇ ಮಾಡೋದು. ಇನ್ನೇನ್ ಹೇಳೋದು ನಾವು? ಕಾಣಿಸ್ತಿದೆ ಇದು ಆಕ್ಟ್ ಮಾಡಿ ತೋರಿಸ್ತೀನಿ, ಆಯ್ತಾ? ಬಟ್ ಕಂಡಿಡಿಬೇಕು ಕರೆಕ್ಟ್ ಆಗಿ. ತುಟಿಲ್ ಮಾಡ್ಬಿಡ್ತೀನಿ. ಆಕಸ್ಮಿಕ ರಾಜ್ಕುಮಾರ್ ಅಲ್ಲ, ತುಟಿದಿಲ್ಲ ಆಕ್ಟ್ ಮಾಡಿದೆ. ಒಂದು ತುಟಿ ನೋಡ್ ನಂದು. ಆಕಸ್ಮಿಕ ಅದ್ ಬಾಯ್ ಬಿಟ್ಟ ಹೇಳ್ತಿದ್ದೀರಾ ಸರ್ ನೀವು? ಅದು ಕಂಡಿಡಿತಾ ಇದ್ದೀರ ಸಿನಿಮಾ ಹೆಸರು. ನೀವ್ ಅರ್ಥನೇ ಬೇಕಾಗಿರೋದು. ಅವನು ಆಕಸ್ಮಿಕ ರಾಜ್ಕುಮಾರ್ ಅಲ್ಲ, ಸಿನಿಮಾ ಇವ್ರ ಹೆಸರು, ಆಕ್ಟರ್ ಹೆಸರು ಅನ್ಕೊಂಡೆ ನಾನು. ಇಲ್ಲ ಇದು ಒಂದ್ ತಗೊಳ್ಳಿ. ನಮ್ಮ ಹೀರೋ ಹೀರೋಯಿನ್ಗೆ ಕೊಡ್ಬೇಕು ಈ ಟಾರ್ಚರ್, ನಮಗ್ ಕೊಡ್ತಾ ಇದೀರಲ್ಲ. ಇದು ಕಂಡಿಡಿ ಬರ್ತೀನಿ. ಬಾಯ್ ಬಿಡಂಗಿಲ್ಲ. ಸಣ್ಣ ಪುತ್ತಣ್ಣ. ಮೊನ್ನೆ ತಾನೇ ಬಂದಿದ್ದಲ್ಲ ಗುರು ಅವನು. ಬಾಯ್ ಬಿಡಂಗಿಲ್ಲ. ಆಟೋ ಬಾ, ಹಂಗೆ ಆಟೋ ರಾಜ. ನೋಡಿದ್ರಾ? ಫೈನಲಿ ಓಕೆ, ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ಆಗಸ್ಟ್ 22ಕ್ಕೆ ಸಿನಿಮಾ ಬರ್ತಾ ಇದೆ. ಸೊ ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಯಾಕೆ ನಿಮ್ಮ ಸಿನಿಮಾನ ಜನರು ನೋಡ್ಬೇಕು? ಕನ್ನಡ ಸಿನಿಮಾ ನೋಡ್ಬೇಕು. ನಮ್ಮ ಸಿನಿಮಾ ಅಂತಲ್ಲ, ಕನ್ನಡ ಎಲ್ಲಾ ಸಿನಿಮಾನು ದಯವಿಟ್ಟು ಸಿನಿಮಾನ ಚಿತ್ರಮಂದಿರದಲ್ಲಿ ಬಂದು ನೋಡಿ. ಬಟ್ ಆ ತರದೊಂದು ಕಂಟೆಂಟ್ ಇದ್ರಲ್ಲಿದೆ, ಏನು ತಲೆಯಲ್ಲಿ ಇಟ್ಕೊಂಡ್ ಬರಬೇಡಿ. ಬಟ್ ಈ ಸಿನಿಮಾ ನೋಡಾದ್ಮೇಲೆ ತಲೆಯಲ್ಲಿ ಎಲ್ಲಾ ವಿಷಯಗಳು ಅದೇ ಫೀಲ್ ಮಾಡುತ್ತೆ. ಅದು 100% ಸ್ಯಾಟಿಸ್ಫೈ ಆಗುತ್ತೆ. ಸರ್ ನೀವ್ ಹೇಳೋದಾದ್ರೆ ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ? ಖಂಡಿತ ಮೇಡಮ್, ಈಗ ಏನ್ ಗೊತ್ತಾ, ಈಗ ನಾವು ನಮ್ದೇ ಸಿನಿಮಾ ಅಂತಲ್ಲ, ನಾವೆಲ್ಲಿ ಇದು ಮಾಡಿದ್ರು ಕನ್ನಡ ಸಿನಿಮಾ ಎಲ್ಲ ಬಂದು ಥಿಯೇಟರ್ ನೋಡಿ ಅಂತಾನೆ ಹೇಳೋದು. ಹಂಗಿದ್ದಾಗ ನಮ್ದು ನೋಡ್ದಂಗೆ ಆಗುತ್ತಲ್ವಾ. ನಮ್ದು ಸಪ್ರೇಟ್ ಆಗಿ ನಮ್ದೇ ಸಿನಿಮಾ ನೋಡಿ ಬಂದು ಅಂತೇನಿಲ್ಲ. ಈಗ ಯಾಕೆಂದ್ರೆ
ಅವ್ರದ್ದೇ ಆದಂಥ ಕನಸುಗಳಿರುತ್ತೆ, ಅವ್ರದ್ದೇ ಆದಂಥ ಒಂದು ಕ್ರಿಯೇಟಿವಿಟಿನಲ್ಲಿ ಸಿನಿಮಾ ಮಾಡಿರ್ತಾರೆ. ಇದು ಸರಿ ಇಲ್ಲ ಸರಿ ಅನ್ನೋದು ನೋಡಿದ್ಮೇಲೆ ಡಿಸೈಡ್ ಆಗುತ್ತೆ ಅಲ್ವಾ. ಅದೆಲ್ಲ ಪ್ರತಿಯೊಬ್ಬರು ಟೆಕ್ನಿಷಿಯನ್ಗೆ, ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಅದೊಂದು ಕನಸು. ಸಿನಿಮಾ ಮಾಡೋರಿಗೆ ಒಂದು ಕನಸು ಇಟ್ಕೊಂಡೇ ಮಾಡ್ತಾರೆ. ಯಾರು ಕೆಟ್ಟದಾಗ ಮಾಡಬೇಕು ಅಂತ ಯಾರೂ ಮಾಡಲ್ಲ. ಒಬ್ರಿಗೆ ಒಂದು ಸಿನಿಮಾ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಒಂದು ಸಿನಿಮಾ ಇಷ್ಟ ಆಗಲ್ಲ. ಅದನ್ನ ಹೇಳಕ್ ಬರಲ್ಲ. ಅವ್ರಿಗೆ ಕೆಲವೊಬ್ರು ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನ ತೃಪ್ತಿಯಾಗಿ ಸಿಗೋದೊಂದು ಸಿನಿಮಾ ನಾವು ಮಾಡಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸೊ ಥ್ಯಾಂಕ್ ಮಚ್. ಯು ಸೊ ಮಚ್ ಮೇಡಮ್. ಎಸ್, ಇದಿಷ್ಟು ಡೈರೆಕ್ಟರ್ ಶ್ರೀಕಾಂತ್ ಅವರ ಹಾಗೂ ಕೃಷ್ಣ ಅವರ ಮಾತಾಗಿತ್ತು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ.